ಎಲ್ಲರಿಗೂ ಜೈ ಜಿನೇಂದ್ರ. ಕಳೆದ ಹಲವಾರು ವರ್ಷಗಳಿಂದ ವರ್ಷಕ್ಕೊಮ್ಮೆ ನಾವು ಶ್ರೀ ಕ್ಷೇತ್ರ ಒಂಬುಚ್ಚಕ್ಕೆ ಹೋಗಿ ಪದ್ಮಾವತಿ ಅಮ್ಮನ ದರ್ಶನವನ್ನು ಮಾಡಿ ಬರುವ ರೂಢಿಯನ್ನು ಮಾಡಿಕೊಂಡಿದ್ದೆವು. ಅದೇ ರೀತಿಯಲ್ಲಿ ಕಳೆದ ಬಾರಿ ನಾವು ನಮ್ಮ ಮ್ಯಾಕ್ಸಿ ಕ್ಯಾಬ್ ಅಂದರೆ ವ್ಯಾನ್ನಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಬಂದಿದ್ದೆವು. ಅದೇ ರೀತಿಯಾಗಿ ಈ ಬಾರಿ ಕೂಡ ನಾವು ಜುಲೈ 19 ಅಂದರೆ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಮನೆಯನ್ನು ಬಿಡಬೇಕೆಂದು ನಿರ್ಧರಿಸಿದ್ದೆವು. ಆದರೆ ಕಾರಣಾಂತರಗಳಿಂದ ನಾವು ಸುಮಾರು 5 ಗಂಟೆ ಹೊತ್ತಿಗೆ ಮನೆಯಿಂದ ಹೊಂಬುಚ್ಚ ಕ್ಷೇತ್ರಕ್ಕೆ ಹೊರಟೆವು. ಸುಮಾರು 6:40 ಹೊತ್ತಿಗೆ ಸೋಮೇಶ್ವರವನ್ನು ತಲುಪಿದೆವು. ಸೋಮೇಶ್ವರದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಕೈ ಮುಗಿದು ಆಗುಂಬೆ ಘಾಟಿಯನ್ನು ಹತ್ತಲು ಸಿದ್ಧರಾದೆವು. ಹೀಗೆ ನಿಧಾನವಾಗಿ ಚಲಿಸಿದ ನಾವು ಆಗುಂಬೆ ಘಾಟಿಯನ್ನು ಹತ್ತಲು ಪ್ರಾರಂಭಿಸಿದೆವು. ಈ ಸಲದ ಒಂದು ವಿಶೇಷವೇನೆಂದರೆ, ಯಾವಾಗಲೂ ಚಾಲಕ ವೃತ್ತಿಯನ್ನು ನಿರ್ವಹಿಸುತ್ತಿದ್ದವರು ಈ ಬಾರಿ ನನ್ನೊಂದಿಗೆ ಕಂಡಕ್ಟರ್ ಆಗಿ ಅಂದರೆ ನನಗೆ ನಿರ್ವಾಹಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅದನ್ನು ತುಂಬ ವಿಶೇಷವಾಗಿತ್ತು, ನಿಜವಾಗಿ ಹೌದು. ಇದು ಒಂದೇ ಅಲ್ಲ, ಇದರೊಂದಿಗೆ ಇನ್ನೊಂದು ಕೂಡ ತುಂಬ ಒಂದು ವಿಶೇಷವಾಗಿತ್ತು. ಅದೇನೆಂದರೆ, ನಾನು ನಿನಗೇನು ಕಮ್ಮಿ ಇಲ್ಲ ಎಂದು, ನಿನಗೆ ಸರಿಸಾಟಿ ಎಂದು ವಿಡಿಯೋಗ್ರಾಫಿ ಮಾಡಲು ಹೊರಟಿದ್ದು ನನ್ನ ಅಮ್ಮ. टेंपर पार लगा चूर स्लो आना है पर सेवन बड़ा दुम दुम ना सेकंड स्लो ಹೋದೆ. ಹಾಗೆಯೇ ಮುಂದುವರೆದಂತೆ ಇದೇ ಆಗುಂಬೆ ಘಾಟಿಯಲ್ಲಿ ಅವರು ಅನುಭವಿಸಿದ ಕಷ್ಟಗಳು, ಆಗ ಇದ್ದ ರೋಡಿನ ಸ್ಥಿತಿಗಳು, ಹೀಗೆ ಘಾಟಿಯಲ್ಲಿ ನಾವು ಪಾಲಿಸಬೇಕಾದ ಒಂದೊಂದು ನಿಯಮಗಳನ್ನು, ಹಾಗೆಯೇ ತಾನು ಎದುರಿಸಿದ ಅನುಭವಗಳನ್ನು ಒಂದೊಂದೇ ರೀತಿಯಾಗಿ ಬಿಚ್ಚಿ ಇಡುತ್ತಾ ಮೆಲ್ಲಪೋ ಎಂದು ತುಳುವಿನಲ್ಲಿ ನನಗೆ ಕಿವಿ ಮಾತನ್ನು ಹೇಳುತ್ತಾ ಘಾಟಿಯಲ್ಲಿ ಇದೇ ರೀತಿಯಾಗಿ ಸ್ವಲ್ಪ ಸಮಯದವರೆಗೆ ನಾವು ಮುಂದುವರೆದೆವು. पाड़ी शंकर नायक मतम्मा ಉಗ್ರ ಅನ್ಸುತ್ತಲ್ಲ.
ಅಪ್ಪ ನನ್ನ ಅಪ್ಪನೇ ಮಣ್ಣ ಏನೋ ದಾಸಾಳ ಹೂ ನೆನ್ನೆ ಕೆಂಪು ಲಂಚಿನ ನೀ ಬಂದಾಗ ಕೆಂಪು ಮಂಜಿನ ಗಂಜಿ ಜಾಸ್ತಿ ಇರ್ತಾರೆ ಕಾರು ಇಂದ ಪನ್ಪುಡಕ್ಕೆ ಎಂದೆ ಈ ಪಿರವೆ ಅವ್ರು ಮಾಡ ಮಂಡೆ ಚಾಪ್ನ ಮಂಡೆ ಗುದ್ದೋಡೆ ಕಂಡಕ್ಟರ್ ಇತ್ತು ಗಾಡಿ ಎಂಚ ಫೋನ್ ಮಾಡಿದ ಒಂದು ಬೆಸ್ಟ್ ಎಕ್ಸಾಂಪಲ್ ವ್ಯಾಪಾರ ಡ್ರೈವರ್ ಆಗಿದ್ರೆ ಈ ಕಂಡಕ್ಟರ್ ಸ್ಥಾನ ನೋಡಿದೆ ಗಾಡಿ ನಡಿ ಹೇಗೆ ಪುಷ್ ಮಾಡ್ಬೇಕು ಕೈಗೆ ಬೆಲೆ ಪಾಪ ಮಾರಿ ಜೋಕುಲು ಜೋಕುಲ ಚಂಡಿ ಆಪಜೆ ಜ್ವರ ಆಪಜೆ ರನ್ನಿಂಗ್ ರೇಸ್ ಸ್ವಲ್ಪ ಎತ್ತಾ ರೀಲ್ಸ್ ಹೀಗೆ ಮುಂದುವರೆದ ಭಾಗದಲ್ಲಿ ನಾವು ಶ್ರೀ ಕ್ಷೇತ್ರ ಹೊಂಬುಚ್ಚವನ್ನು ಸುಮಾರು 8 ಗಂಟೆ ಹೊತ್ತಿಗೆ ತಲುಪಿದೆವು. ಪುಂಜಕಾಂತಿ ಪರಿಯುಲ್ಲಸನ್ನ ಗಮಯೋಗ ಶಿಖಾಭಿರಾಮ ಪಾದೌ ಪದಾನಿ ತವ ಯತ್ರ ಜಿನೇಂದ್ರ ದತ್ತಾಃ ಪದ್ಮಾನಿ ತತ್ರ ವಿಬುಧಾ ಪರಿಕಲ್ಪಯಂತಿ ಇತ್ತಂ ಯಥಾ ತವ ವಿಭೂತಿರಭೂಜಿನೇಂದ್ರ ಧರ್ಮೋಪದೇಶನ ವಿದೌ ನ ತಥಾ ಪರಸ್ಯ ಯಾದೃಕ್ಪ್ರವಾದಿನ ಕೃತಾ ಪ್ರಹತಾಂಧಕಾರ ತಾದೃಕ್ಕೃತೋ ಗ್ರಹಗಣಸ್ಯ ವಿಕಾಸಿನೋಪಿ ಚೋತನ್ಮದಾವಿ ಬೋಲೋ ಪದ್ಮಾವತಿ ಮಾತಾ ಕೀ. ಹಾಗೆ ಇಲ್ಲೇ ಜೈನ ಮಠದಲ್ಲಿರುವ ಯಾತ್ರಿ ನಿವಾಸದಲ್ಲಿ ನಾವು ರೂಮನ್ನು ಮಾಡಿಕೊಂಡು ಮರುದಿನ ಮುಂಜಾನೆ ಬೆಳಗ್ಗೆ ಸುಮಾರು 3:30-4 ಗಂಟೆ ಹೊತ್ತಿಗೆ ಅಲ್ಲಿಂದ ಒಡಂಬೈಲ್ನಟಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಅದಕ್ಕೆ ಸರಿಯಾಗಿ ಬೆಳಗಿನ ಬೇಗ ಜಾವ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದರಿಂದ ಸುಮಾರು 7 ಗಂಟೆ ಹೊತ್ತಿಗೆ 100 ಕಿಲೋಮೀಟರ್ನಷ್ಟು ಪ್ರಯಾಣವನ್ನು ಕ್ರಮಿಸಿ ಬಂದಿದ್ದೆವು. ಹೀಗೆ ಇದೇ ರೀತಿಯಲ್ಲಿ 7 ಗಂಟೆ ಹೊತ್ತಿಗೆ ಸುಮಾರು ಒಂದು 10 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ನಂತರ ಪುನಃ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಹೀಗೆ ನಾವು ಸುಮಾರು ಒಂದು 8-8:15 ಹೊತ್ತಿಗೆ ಒಡಂಬೈಲನ್ನು ತಲುಪಿದೆವು.
ನಾವು ತಲುಪುವ ವೇಳೆಯಲ್ಲಿಯೇ ಸುಮಾರು ಜನ ಭಕ್ತಾದಿಗಳು ಈ ಶ್ರೀ ಮಹಾಮಾತೆಯ ದರ್ಶನವನ್ನು ಪಡೆಯಲು ಕಾತುರದಿಂದ ಕಾಯುತ್ತಿದ್ದರು. ಇಲ್ಲಿ ಮಹಾಮಾತೆಯ ಸಂಕಲ್ಪ ಪೂಜೆಯು 9 ಗಂಟೆಗೆ ಪ್ರಾರಂಭವಾಗಿರುವುದರಿಂದ ನಮಗೆ ಮೊದಲನೆಯದಾಗಿ ಬಳೆ ಸೇವೆಯನ್ನು ಕೊಡಲು ಕಳೆದ ಬಾರಿಯೂ ಪ್ರಾರ್ಥಿಸಿಕೊಂಡಿದ್ದ ಹಾಗೆ ಬೇಡಿಕೊಂಡಿದ್ದ ಹಾಗೆ ಕೆಲಸ ನೆರವೇರುವುದರಿಂದ ನಾವು ಈ ಬಾರಿ ಪದ್ಮಾವತಿ ಅಮ್ಮನಿಗೆ ಬಳೆ ಸೇವೆಯನ್ನು ಕೊಟ್ಟು ನಾಗದೇವರ ದರ್ಶನವನ್ನು ಕೂಡ ಪಡೆದುಕೊಂಡೆವು. ನಂತರ ಸಂಕಲ್ಪ ಪೂಜೆಯನ್ನು ಮಾಡಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಸುಮಾರು 1:20 ಹೊತ್ತಿಗೆ ಹೊಂಬುಚ್ಚಕ್ಕೆ ಹೊರಟೆವು. ಹೀಗೆ ನಾವು ಸುಮಾರು 4 ಗಂಟೆ ಹೊತ್ತಿಗೆ ಹೊಂಬುಚ್ಚವನ್ನು ತಲುಪಿದೆವು. ಇದು ಶಿವಮೊಗ್ಗ ಜಿಲ್ಲೆಯ ಒಡನ್ಬೈಲು ಶ್ರೀ ಪದ್ಮಾವತಿ ಅಮ್ಮನವರ ದೇಗುಲ. ಇದು ತಲಾಂತರದಿಂದ ಅಸಂಖ್ಯಾತ ಭಕ್ತರಿಂದ ಆರಾಧಿಸಲ್ಪಡ್ತಾ ಬಂದಿರುವ ಪವಿತ್ರವಾದ ದೇಗುಲ, ಹಾಗೆಯೇ ದೇವಿಯ ಮಹಾತ್ಮೆ ಇರುವ ಮಂದಿರ. ಈ ಅಮ್ಮನ ಮಹಿಮೆ ಏನೆಂದರೆ ಬೇಡಿದ ಕಾರ್ಯ ಫಲಸಿದ್ಧಿಯಾದಾಗ ಹರಕೆ ಬೆಳೆಯನ್ನು ಅಮ್ಮನವರಿಗೆ ಅರ್ಪಿಸುತ್ತಾರೆ. ಈ ಒಂದು ಕ್ಷೇತ್ರವು ಪವಾಡ ಸದೃಶ ಸ್ಥಳವಾಗಿದ್ದು ಇಲ್ಲಿ ಬಂದು ಬೇಡಿದ ಕೆಲಸವು ದೇವಿಯ ಕೃಪಾ ಕಟಾಕ್ಷೆಯಿಂದ ನೆರವೇರುತ್ತದೆ ಎಂದು ಅನೇಕ ಭಕ್ತರು ನಂಬಿರುತ್ತಾರೆ. ಈ ಕ್ಷೇತ್ರದಲ್ಲಿರುವ ಮೂಲ ಸ್ಥಾನವು ಹುತ್ತದಿಂದ ಆವೃತ್ತಿಯಾಗಿದೆ. ಕೊನೆಯದಾಗಿ ಹೇಳುವುದು ಒಂದೇ ಮಾತು: ದೃಢವಾದ ನಂಬಿಕೆ, ಪ್ರಾರ್ಥನೆ, ಸಂಕಲ್ಪ, ವಿಶ್ವಾಸದಿಂದ ಬೇಡಿದರೆ ಇಲ್ಲಿರುವ ಅಮ್ಮನು ಬಂದ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತಾರೆ. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ, ಮನ ಮಂದಿರದೊಳು ಜ್ಯೋತಿಯ ಬೆಳಗ್ಗೆ ಮನ